ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 26 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ ಅಭಿ ವರ್ಲ್ಡ್ ಸರ್ವೆಂಟ್ हो, तुम्हें किसी भी बात में देह अभिमान नहीं आना चाहिए. ಮಧುರ ಮಕ್ಕಳೇ, ತಾವು ವಿಶ್ವ ಸೇವಾಧಾರಿಯಾಗಿರುವಿರಿ. ಹೀಗಾಗಿ ಯಾವ ಮಾತಿನಲ್ಲೂ ದೇಹ ಅಭಿಮಾನವು ತಾವು ಮಕ್ಕಳಲ್ಲಿ ಬರಕೂಡದು. ಬಾಬಾ ಯಾವಾಗಲೂ ಹೇಳ್ತಿರ್ತಾರೆ, ನಾನು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೀನಿ ಅಂತ. ಹಾಗೆಯೇ ನಿರಹಂಕಾರಿ ತಂದೆಯ ಮಕ್ಕಳೂ ಸಹ ವಿಶ್ವ ಸೇವಾಧಾರಿ ಆಗಿರುವ ಕಾರಣ ಯಾವ ಮಾತಿನಲ್ಲೂ ಬಾಬಾ ಹೇಳ್ತಾರೆ ಅಹಂಕಾರ ಬರಬಾರ್ದು. ಅಂದರೆ ನಾ ಡಾಕ್ಟರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ ಅನ್ನುವಂತಹ ಒಂದು ಜಾಬ್ ಕಾನ್ಷಿಯಸ್ ಅಥವಾ ಅವರಿಗೆ ಸಿಕ್ಕಿರುವಂತಹ ಕೆಲಸದ ಕಾನ್ಷಿಯಸ್ ಅಥವಾ ರಿಲೇಷನ್ ಕಾನ್ಷಿಯಸ್, ಅಂದರೆ ನಾ ಮದರ್ ಇದ್ದೀನಿ, ಫಾದರ್ ಇದ್ದೀನಿ, ಯಜಮಾನ್ ಇದ್ದೀನಿ, ಅಥವಾ ಪೋಸ್ಟ್ ಪೊಸಿಷನ್ ಕಾನ್ಷಿಯಸ್, ನಾನು ಇನ್ಚಾರ್ಜ್ ಇದ್ದೀನಿ, ನಾ ಬಾಸ್ ಇದ್ದೀನಿ, ನಾ ಮೇನ್ ಇದ್ದೀನಿ, ನಾ ಜೂನಿಯರ್ ಇದ್ದೀನಿ, ಸೀನಿಯರ್ ಇದ್ದೀನಿ, ಇವೆಲ್ಲ ದೇಹ ಭಾನ. ಹೀಗಾಗಿ ಬಾಬಾ ಹೇಳ್ತಾರೆ ಯಾವುದೇ ರೀತಿಯ ಯಾವ ಮಾತಿನಲ್ಲೂ ಕೂಡ ತಾವು ಮಕ್ಕಳಿಗೆ ದೇಹ ಅಭಿಮಾನ ಬರಬಾರ್ದು. ನಾವು ಹೆಚ್ಚಿದ್ದೀವಿ, ಕಮ್ಮಿದ್ದೀವಿ, ನಾವು ಇಂತಹ ಸೇವಾ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ನಮಗೆ ಸೇರುವುದಿಲ್ಲ, ನಮ್ಮ ಸ್ಟೇಟಸ್ ಹೆಚ್ಚಿದೆ, ನನಗಾಗೋದಿಲ್ಲ, ಕಮ್ಜೋರಿದ್ದೀನಿ, ಈ ಥರ ಏನಾದರೂ ನಮಗೆ ಸಂಕಲ್ಪಗಳು ನಡೀತದಂದರೆ ಇದು ದೇಹ ಅಭಿಮಾನ ಆಗಿದೆ. ಆದರೆ ತಾವು ವಿಶ್ವ ಸೇವಾಧಾರಿಯಾಗಿದ್ದೀರತ್ತಂದಮೇಲೆ ತಮಗೆ ಯಾವುದೇ ರೀತಿಯ ಅಭಿಮಾನವು ಬರಕೂಡ್ದು. ಇಂದಿನ ಮುರಳಿಯ ಪ್ರಶ್ನೆ, ಕೌನ್ಸಿ ಏಕ್ ಆದತ್ ಈಶ್ವರೀಯ ಕಾಯ್ದೆಗೆ ವಿರುದ್ಧ ಹೈ? ಯಾವ ಒಂದು ಹವ್ಯಾಸವು ಈಶ್ವರೀಯ ಕಾಯ್ದೆಯ ವಿರೋಧವಾಗಿದೆ? ಜಿಸ್ಸೆ ಬಹುತ್ ನುಕ್ಸಾನ್ ಹೋತಾ ಹೈ, ಇದರಿಂದ ಬಹಳಷ್ಟು ನುಕ್ಸಾನ್ ಆಗುತ್ತದೆ. ಬಾಬಾ ಹೇಳ್ತಾರೆ ಅದು ಯಾವುದು ಅಂತ. ಕೋಯಿ ಭಿ ಫಿಲ್ಮಿ ಕಹಾನಿಯಾ ಸುನನಾ ಯಾ ಪಡ್ನಾ, ನಾವೆಲ್ಸ್ ಪಡ್ನಾ, ಯಹ ಆದತ್ ಬಿಲ್ಕುಲ್ ಬೇಕಾಯ್ದೆ ಹೈ. ಬಾಬಾ ಹೇಳ್ತಾರೆ ಯಾವುದೇ ಸಿನಿಮಾ ಅಥವಾ ಫಿಲಮ್ನ ಕಥೆಗಳನ್ನು ಕೇಳೋದು, ಓದುವುದು ಅಥವಾ ಕಾದಂಬರಿಗಳನ್ನು ಓದುವುದು ಇವೆಲ್ಲ ಬಹಳ ನುಕ್ಸಾನ್ ಮಾಡ್ತವೆ ಅಂತಾರೆ ಬಾಬಾ. ಯಾವಾಗಲೂ ಬಾಬಾ ಹೇಳ್ತಾರೆ ಜೈಸಾ ಚಿತ್ರ ವೈಸಾ ಚರಿತ್ರ, ಜೈಸಾ ಅಂಥ ಚಿತ್ರವನ್ನು ನಾನು ನೋಡ್ತೀನಿ ಅಂದಮೇಲೆ ಚಿತ್ರದಂತೆ ಚರಿತ್ರೆಯ ನಿರ್ಮಾಣ ಆಗ್ತದೆ. ಚರಿತ್ರೆ ನಿರ್ಮಾಣ ಗೊತ್ತಿಲ್ಲದಂತೆ ನಾವು ಏನನ್ನ ಹೊರಗಿನಿಂದ ಕಂಟೆಂಟ್ಸ್ ಕೇಳ್ತೀವಿ, ನೋಡ್ತೀವಿ, ಮಾತಾಡ್ತೀವಿ ಅಥವಾ ಆ ಚಿತ್ರಗಳ ಬಗ್ಗೆ ಅನುಭವ ಮಾಡ್ತೀವಿ, ಅದು ನಮ್ಮ ಸ್ವರೂಪ ಆಗಿಬಿಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದು ನಿಮಗೆ ಬಹಳ ನುಕ್ಸಾನ್ ಮಾಡ್ತದೆ. ನೋಡುವಾಗ ಹಾಗೇನೂ ಅನಿಸೋದಿಲ್ಲ. ಯಾವುದೋ ಚಿತ್ರ, ಯಾವುದೋ ಫಿಲಮ್ನ ಅಥವಾ ಫಿಲಮ್ ಸಾಂಗ್ನ ವಿಡಿಯೋ, ಆ ಚಿತ್ರ, ಆ ಸ್ಟೋರಿ, ಮನಸ್ಸಿಗೆ ಕಥೆ ಅಂದರೆ ಭಾಳ ಪಸಂದ. ಯಾವಾಗಲೂ ನಾವು ಕಥೆಯೊಳಗೆ ಹೋಗ್ತೀವಿ. ಈ ಸಿನಿಮಾದಾಗ ಹೀರೋ ಹಿಂಗಿದ್ದ, ಅವನಿಗೆ ಹೀಗಾಯಿತು, ಹೀರೋಯಿನಿಗೆ ಹೀಗಾಯಿತು, ಲಾಸ್ಟಿಗೆ ಈ ಥರ ಟ್ರಾಜಿಡಿ ಆಯಿತು, ಇಲ್ಲ ಹ್ಯಾಪಿ ಎಂಡಿಂಗ್ ಆಯಿತು ಅಂತ ನಾವು ತಿಳ್ಕೊತೀವಿ. ಆದರೆ ಬಾಬಾ ಹೇಳ್ತಾರಲ್ಲಿ ದೇಹಭಾನ ತುಂಬಿರೋದ್ರಿಂದ, ಅದು ಕೂಡ ಬುದ್ಧಿ ಗ್ರಹಣೆ ಮಾಡೋದ್ರಿಂದ ಏನು ಒಳಗಡೆ ಹೋಗ್ತದೋ ಅದು ಒಂದಿಲ್ಲ ಒಂದು ದಿನ ಸ್ವರೂಪದಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಅದು ಕರ್ಮದಲ್ಲಿ ಬರಲಿಕ್ಕೆ, ಕಾರ್ಯದಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಅದು ನಿಮಗೆ ಬಹಳ ನುಕ್ಸಾನ್ ಮಾಡೋದ್ರಿಂದ ಯಾವಾಗ ಜ್ಞಾನದಲ್ಲಿ ಬರೋಕ್ಕಿಂತ ಮೊದಲು ಏನೆಲ್ಲ ಗ್ರಹಣೆ ಆಗಿದೆ. ಆದರೆ ಸತ್ಯವನ್ನು ಅರಿತ ಮೇಲೆ ಬಾಬಾ ಅದಕ್ಕೆ ಕಾಯ್ದಾ ಒಂದು ನಮ್ಮ ಎದುರುಗಡೆ ತಂದ ಮೇಲೆ ಈ ರೀತಿ ಬೇಕಾಯ್ದೆ ಕೆಲಸವನ್ನು ತಾವು ಮಕ್ಕಳು ಮಾಡಬಾರ್ದು. ಇಸ್ಸೆ ಬಹುತ್ ನುಕ್ಸಾನ್ ಹೋ ಜಾತ, ಇದರಿಂದ ನಿಮ್ಮದೇ ಸ್ಥಿತಿಯ ಮೇಲೆ ಭಾಳ ಇಫೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಕಿ ಮನಾ ಹೈ ಬಚ್ಚೆ, ತುಮೆ ಐಸಾ ಕೋಯಿ ಕಿತಾಬೆ ನಹಿ ಪಡ್ನಿ ಹೈ. ಬಾಬಾರವ್ರದ್ದು ಆದೇಶ ಇದೆ, ಮಕ್ಕಳೇ ಅಂಥ ಪುಸ್ತಕ, ಅಂಥ ಸ್ಟೋರಿ ಅಥವಾ ಅಂತಹ ಕಥೆಗಳನ್ನು ನೀವು ಮಕ್ಕಳು ಎಂದಿಗೂ ಕೂಡ ಕೇಳುವ ಹಾಗಿಲ್ಲ, ನೋಡುವ ಹಾಗಿಲ್ಲ, ಓದುವ ಹಾಗಿಲ್ಲ. ಅಗರ್ कोई भी के ऐसे पुस्तक चित्र पढ़ते हैं या देखते हैं तो तुम एक दो को सावधान करो. ಯಾರಾದರೂ ಬ್ರಹ್ಮ ಕುಮಾರ ಕುಮಾರಿಯರು
ಇಂಥ ಒಂದು ಚಿತ್ರಗಳನ್ನು ನೋಡ್ತಾರಂದ್ರ ಅಂಥ ಪುಸ್ತಕಗಳನ್ನು ಓದ್ತಾರಂದ್ರೆ ಜರೂರ್ ತಾವು ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಅಂತಾರೆ ಬಾಬಾ. ಯಾಕೆ ಅಂದರೆ ನೋಡಿದ ಮೇಲೆ ಅದು ಒಳಗಡೆ ಧಾರಣೆ ಆಗಿ ಆಗ್ತದೆ. धारणेಗಾಗಿ मुख्य पॉइंट्स एम ऑब्जेक्ट का चित्र सदा साथ रखना है. ಒಂದು ವೇಳೆ ನೋಡೋದೇ ಆಗಿತ್ತು ಅಂತಂದ್ರೆ ತಾವೇನು ಆಗಬೇಕಾಗಿದೆ, ಲಕ್ಷ್ಮೀ ನಾರಾಯಣರ ಹಾಗೆ ಚಿತ್ರದಲ್ಲಿ ಏನಿದೆ, ಸುಂದರ ಶರೀರ, ಆಭರಣಗಳಿಂದ ಸುಸಜ್ಜಿತ ಒಂದು ಅವರ ಒಂದು ಮೇಕಪ್. ಆದರೆ ಬಾಬಾ ಹೇಳ್ತಾರೆ ಚಿತ್ರದಲ್ಲಿ ಹಾಗೆ ತೋರಿಸಲಾಗಿದೆ. ಕಲಿಯುಗದ ಚಿತ್ರಗಳನ್ನ ಇಟ್ಕೊಡ್ರಿ ಅಂತಂದ್ರೆ ಚಿತ್ತದಲ್ಲಿ ಸದಾ ಸ್ಮೃತಿ ಇರಲಿ, ನಾನು ಲಕ್ಷ್ಮಿಯ ಸಮಾನ ಸಂಪೂರ್ಣ ಸಂಪನ್ನಾಗಬೇಕಾಗಿದೆ, ನಾನಿದ್ದೀನಿ, ಆಗಬೇಕು ಅಲ್ಲ, ನಾನಿದ್ದೀನಿ. ಮತ್ತು ನಾರಾಯಣನ ಸಮಾನ ಆತ್ಮ ನಿಶ್ಚಿಂತ, ನಾರಾಯಣನ ಸಮಾನ ನಾನು ಆತ್ಮ ನಿರ್ವಿಕಾರಿ ಇದ್ದೀನಿ, ಸಂಪನ್ನಿದ್ದೀನಿ, ಸಂಪೂರ್ಣ ಇದ್ದೀನಿ ಅನ್ನುವಂತಹ ದೃಢ ಸಂಕಲ್ಪವನ್ನ ಪದೇ ಪದೇ ಎದುರುಗಡೆ ತಗೊಂಡು ಬರೋದು, ಅಟೆನ್ಷನ್ನಲ್ಲಿ ಇಡೋದು, ಮನಸ್ಸಿನ ಎದುರುಗಡೆ ನಿಲ್ಲಿಸೋದು ಮತ್ತು ಈ ಮನಸ್ಸನ್ನ ಬಾಬಾನ್ ಮನಸ್ಸಿನ ಜೊತೆಗೆ ಮ್ಯಾಚ್ ಮಾಡೋದು. ಇದಾಗಿದೆ ಗುರಿ ಉದ್ದೇಶದ ಚಿತ್ರವನ್ನ ಸದಾ ಎದುರುಗಡೆ ಇಟ್ಕೊಳ್ಳೋದು. ಅನೇಕ ಜನ ಜೇಬ್ ಒಳಗ, ಪ್ಯಾಕೆಟ್ ಒಳಗ, ಪರ್ಸ್ ಒಳಗ ಸ್ಥೂಲ ಲಕ್ಷ್ಮೀನಾರಾಯಣ ಚಿತ್ರ ಇಟ್ಕೊಳ್ಳೋದಕ್ಕನೇ ಗುರಿ ಉದ್ದೇಶದ ಚಿತ್ರ ಅಂತ ಅನ್ಕೊಂಡಿದ್ದಾರೆ. ಭಲೆ ಅದನ್ನ ಇಟ್ಕೊಳ್ಬಹುದು, ಆದ್ರೆ ಅದರಿಂದ ಏನೂ ಆಗೋದಿಲ್ಲ. ಚಿತ್ತದಲ್ಲಿ ಸದಾ ಗುರಿ ಹಾಗೂ ಉದ್ದೇಶ ಹಾಗೂ ಅದರ ಒಂದು ಏನು ಸ್ವರೂಪ ಇದೆ ಅದನ್ನು ಸದಾ ಇಟ್ಕೊಡ್ರಿ ಅಂತಾರೆ ಬಾಬಾ. ನಶಾ ರಹೆ ಕಿ ಅಭಿ ಹಮ್ ಶ್ರೀಮತ್ ಪರ್ ವಿಶ್ವ ಕಾ ಮಾಲಿಕ್ ಬನ್ ರಹೆ ಹೇ. ಸದಾ ತಮಗೆ ನಶೆ ಇರಲಿ, ನಾನು ವಿಶ್ವದ ಮಾಲೀಕ ಆಗ್ತಿದ್ದೀನಿ ಅಂತ. ಆತ್ಮ ನಾನು ವಿಶ್ವದ ಮಾಲೀಕ ಇದ್ದೀನಿ ಆಗುವಂಥ ಮಾತೇ ಇಲ್ಲ. ಆದರೆ ಈ ಮನಸ್ಸೇನಿದೆಯಲ್ಲ, ಈ ಮನಸ್ಸು ಪುರುಷಾರ್ಥ ಮಾಡ್ತಾ ಇದೆ ನಾನು ವಿಶ್ವದ ಮಾಲೀಕ ಆಗ್ತಾ ಇದ್ದೀನಿ ಅಂತ. ಯಾಕಂದ್ರೆ ಅದು ಮಾಯೆಯ ಜಗತ್ತಿಗೆ ಮಾಲೀಕ ಆಗಿರೋದ್ರಿಂದ, ದೇಹದ ಮಾಲೀಕ ಆಗಿರೋದ್ರಿಂದ ಈ ಮನಸ್ಸು ಈಗ ಅನುಭವ ಮಾಡ್ತದ ನಾನು ವಿಶ್ವದ ಮಾಲೀಕ ಆಗ್ತಿದ್ದೀನಿ. ಹಮ್ ಐಸಾ ಫೂಲೋಂ ಕಿ ಬಗೀಚೆ ಮೇ ಜಾತೆ ಹೇ ಜಹಾ ಹಮಾರೆ ನಯನ್ ಹಿ ಶೀತಲ್ ಹೋ ಜಾಯೆಂಗೆ. ನಾವು ಇಂಥ ಹೂದೋಟಗಳ ಒಂದು ಹೂವಿರುವಂಥ ಹೂದೋಟಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ನಮ್ಮ ಕಣ್ಣುಗಳು ಶೀತಲ ಆಗ್ತವೆ. ಕಣ್ಣುಗಳು ಶೀತಲ ಆಗೋದು ಅಂದರೆ ಹೂ ಅರ್ಥಾತ್ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿ ಉಳ್ಳಂತಹ ಅಂತಹ ಒಂದು ಸಾಮ್ರಾಜ್ಯದಲ್ಲಿ, ಅಂತಹ ಜಗತ್ತಿಗೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಕಣ್ಣುಗಳು ಶೀತಲ ಅರ್ಥಾತ್ ಶಾಂತ್, ಶೀತಲ ಅರ್ಥಾತ್ ಪವಿತ್ರ, ಸಹೋದರತ್ವ ಭಾವದಿಂದ, ಆತ್ಮ ಭಾವದಿಂದ ನಾವು ಒಬ್ರಿಗೊಬ್ರು ನೋಡುವಂತಹ ದೃಷ್ಟಿ ನಮ್ಮದಾಗಿರ್ತದೆ. ಸೆಕೆಂಡ್ ಪಾಯಿಂಟ್, ಸರ್ವಿಸ್ ಕಾ ಬಹುತ್ ಬಹುತ್ ಶೌಕ್ ರಖನಾ ಹೈ. बड़े दिल या उमंग से बड़े बड़े चित्रों पर सर्विस करनी है. ಸೇವೆಯ ಬಗ್ಗೆ ಭಾಳ ನಶೆ ಇರಲಿ. ಸೇವಾ ಒಂದು ಮನಸ್ಸಿನಿಂದ ಸೂಕ್ಷ್ಮ ಸೇವಾ, ಆತ್ಮಸ್ಥಿತಿಯಲ್ಲಿರುವಂತಹ ಸೇವಾ ಹಾಗೂ ಬಾಕಿ ಏನೆಲ್ಲ ಡ್ರಾಮಾ ರೋಲ್ನ ಮೂಲಕ ಮಾಡಿಸ್ಬೇಕಾಗಿದೆ ಮಾಡಿಸ್ತಾ ಇರೋದು ಕೂಡ. ಅದಕ್ಕೆ ಸೇವೆಯ ನಶಾ ಬಹಳಷ್ಟಿರಬೇಕು. ಬಹಳ ದೊಡ್ಡ ಹೃದಯದಿಂದ, ಉಮಂಗ ಉತ್ಸಾಹದಿಂದ ದೊಡ್ಡ ದೊಡ್ಡ ಚಿತ್ರಗಳನ್ನು ಹಾಕಿ ಸೇವೆ ಮಾಡ್ರಿ. ಬೆಗರ್ ಟು ಪ್ರಿನ್ಸ್ ಬನಾನಾ ಹೈ. ಬಾಬಾ ಹೇಳ್ತಾರೆ ಬೆಗರ್ ಟು ಪ್ರಿನ್ಸ್. ಬೆಗರ್ ಅರ್ಥಾತ್ ಬಿಲ್ಕುಲ್ ಫಕೀರ್, ಬಿಲ್ಕುಲ್ ಸಂತ್, ಖಾಲಿ. ಬಾಬಾ ಈ ತನು ಮನ ಧನ, ಈ ಸಂಪತ್ತು, ಸಂಬಂಧ, ಈ ಜಗತ್ತಿನಲ್ಲಿ ಏನೆಲ್ಲ ಸ್ಟೋರಿ, ಏನೆಲ್ಲ ಪ್ರಾಪ್ತಿಯಾಗಿದೆ ಇದೆಲ್ಲ ಡ್ರಾಮಾದಿಂದ ಸಿಕ್ಕಿರುವಂಥದ್ದು. ಬಸ್ ಬಾಬಾ ಇದು ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಅಂತ ಡ್ರಾಮಾ ಕೊಟ್ಟಿರುವುದೆಲ್ಲವನ್ನ ನಾನು ಆತ್ಮ ಬಿಟ್ಟು ಉಳಿದದ್ದೇನೆಲ್ಲ ಇದೆ ಅದನ್ನೆಲ್ಲ ಬಾಬಾಗೆ ಅರ್ಪಿಸಿ ಬಾಬಾ ಹೇಳ್ತಾರೆ ಇದಕ್ಕನೇ ಬೆಗರ್ ಅಂತ ಹೇಳ್ತಾರೆ. ನಾ ಆತ್ಮ ಅಂತೂ ಸದಾ ಸಂಪೂರ್ಣ ಇದ್ದೀನಿ, ಆತ್ಮ ಖಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೋಲ್ ಕಂಪ್ಲೀಟ್ ಬಾಬಾಗೆ ಅರ್ಪಣೆ ಮಾಡೋದೇ ಬೆಗರ್ ಆಗೋದು. ಬೆಗರ್ ಟು ಪ್ರಿನ್ಸ್. ಯಾರು ಬೆಗರ್ ಆಗ್ತಾರೋ ಅವರೇ ಪ್ರಿನ್ಸ್, ಬಾಬನ್ ಪೂರ ಆಸ್ತಿಗೆ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇದೆ. वरदान, कर्मों की गति को जान, गति सद्गति का फैसला करने वाले मास्टर दुख हरता सुख करता भव. ಕರ್ಮದ ಗುಹ್ಯ ಗತಿಯನ್ನ ತಿಳಿದುಕೊಂಡು ಗತಿ ಸದ್ಗತಿಯ ನಿರ್ಣಯ ಮಾಡುವಂತಹ ಮಾಸ್ಟರ್
दुख हरता सुख करता आगरी। अभी तक अपने जीवन की कहानी देखने और सुनाने में बिजी नहीं रहो। ಭಾವ ಹೇಳ್ತಾರೆ ಇನ್ನೂ ತಕನು ಬರೀ ತಮ್ಮ ಜೀವನ ಅಂದ್ರೆ ರೋಲ್ನ ಜೀವನದ ಕಥೆಗಳನ್ನ ಇನ್ನೊಬ್ರಿಗೆ ಹೇಳೋದ್ರೊಳಗ ಅಂದ್ರೆ ಪುರಾಣ ಹೇಳೋದು, ಮದ್ವಿಗೆ ಹೋಗಿದ್ವಿ ಹಿಂಗಾಯ್ತು, ಮನೆಗೆ ಬೀಗರು ಬಂದಿದ್ರು ಹೀಗಾಯ್ತು, ನಾವೊಂದು ಫಂಕ್ಷನ್ ಮಾಡಿದ್ವಿ ಅದರದ್ದೆಲ್ಲ ಹೀಗಾಯ್ತು, ಬರೀ ಕತೆ ಹೇಳೋದು ಅಂತ. ಕತೆ ಹೇಳೋದ್ರಲ್ಲಿ ಇನ್ನೊಬ್ಬರ ಕಥೆಯನ್ನ ಕೇಳೋದ್ರಲ್ಲೇ ನಿಮ್ಮ ಸಮಯವನ್ನ ವ್ಯರ್ಥವಾಗಿ ಕಳಿಬೇಡ್ರಿ. बल्कि हर एक के कर्म की गति को जान गति सद्गति देने के फैसले करो. ಭಾವ ಹೇಳ್ತಾರೆ ಬರೀ ಕಥೆ ಹೇಳೋರು ಆಗಬೇಡ್ರಿ, ಆದರೆ ಪ್ರತಿಯೊಬ್ಬರ ಕರ್ಮದ ಗುಹ್ಯಗತಿಯನ್ನು ತಿಳ್ಕೊಂಡು ಗತಿ ಸದ್ಗತಿಯನ್ನ ಇನ್ನೊಬ್ಬರಿಗೆ ಕೊಡಿಸುವಂತಹ, ಹೇಗೆ ಗತಿ ಅರ್ಥಾತ್ ಸತ್ಯ ನೆಲೆ, ಸದ್ಗತಿ ಅರ್ಥಾತ್ ಕಲಿಯುಗದ ರೋಲ್ನಲ್ಲಿ ನನ್ನ ಪಾಠವನ್ನು ಪ್ಲೇ ಆಗ್ತಾ ಇರುವುದನ್ನು ನೋಡ್ತಾ ಇದ್ರೂ ಕೂಡ ನನಗೆ ಕಲಿಯುಗದ ಪಾರ್ಟ್ ಒಳಗೆ ಈ ರೋಲ್ ಒಳಗೆ ನಡೀತಾ ಇರುವಂಥ ಒಳ್ಳೆಯ ಕೆಟ್ಟದರ ಪ್ರಭಾವದಿಂದ ನಾನು ಆತ್ಮ ಮುಕ್ತಿ ಇದ್ದುಕೊಂಡು ಸಾಕ್ಷಿಯಾಗಿ ಈ ನಾಟಕವನ್ನು ಮತ್ತು ಈ ಪಾತ್ರವನ್ನು ನೋಡುವುದೇ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡೋದು. ಇಂಥದ್ದು ನೀ ಏನು ಮಾಡ್ತಾ ಇದ್ದಿ ನೀ ಬೇರೆಯವರಿಗೂ ಕೂಡ ಮಾಡಿಸ್ರಿ ಅಂತಾರೆ ಬಾಬಾ. ಮಾಸ್ಟರ್ ದುಃಖ ಹರ್ತಾ ಸುಖ ಕರ್ತಾ ಕಾ ಪಾರ್ಟ್ ಬಜಾವೋ. अपनी रचना के दुख शांति की समस्या को समाप्त करो. ತಮ್ಮ ರಚನೆಯ ದುಃಖ ಶಾಂತಿಯನ್ನ ಸಮಾಪ್ತ ಮಾಡ್ರಿ. ಅಂಡರ್ಲೈನ್. ರಚನೆ ಅಂತಂದ್ರೆ ಪ್ರಜೆಗಳು, ಭಕ್ತರು ಅಂತ ತಿಳ್ಕೊತಾರೆ. ಭಕ್ತ ರೂಪದಲ್ಲಿರುವಂತಹ ಮನಸ್ಸಿನೊಳಗಿನ ವಿಚಾರಗಳು, ಪ್ರಜೆಯ ಲೆವೆಲ್, ಪ್ರಜೆಯ ಮೆಂಟಾಲಿಟಿಯನ್ನು ಹೊಂದಿರುವಂತಹ ಈ ಮನಸ್ಸಿನ ವಿಚಾರಗಳು ಮತ್ತು ಮಕ್ಕಳು ಅರ್ಥಾತ್ ಅನೇಕ ರೀತಿಯ ವ್ಯರ್ಥ ಸಂಕಲ್ಪಗಳು, ಇವೆಲ್ಲವುಗಳಿಗೂ ಈಶ್ವರ ಸಂದೇಶ ಕೊಡ್ರಿ. ಇವೇನು ಒಳಗೆ ದುಃಖಿ ಅದಾವ, ಶಾಂತ ಅದಾವ, ಭಾಳಷ್ಟು ಬೆಚೇನ್ ಅಂತಾರೆ ಬಾಬಾ, ಅವುಗಳಿಗೆ ಮುಕ್ತಿ ಕೊಡ್ರಿ, ಅವುಗಳನ್ನು ಅಂತ್ ಮಾಡ್ರಿ, ಅವುಗಳನ್ನು ಮರ್ಜ್ ಮಾಡಿಬಿಡ್ರಿ, ಮಾಡಿ ಸತೋ ಪ್ರಧಾನ ವಿಚಾರಗಳ ಒಂದು ಅನುಭೂತಿಯನ್ನ ಮಾಡ್ರಿ. ಉನ್ಹೇ ಮಹಾದಾನ್ और वरदान दो, खुद फैसिलिटीज न लो, अब तो दाता बनकर दो. बड़ी सुविधा, ಸುಖ, ಸುವಿಧಾ, ಸಾಮಾನ್, ಸಾಧನ್, ಆರಾಮ್ ಇವೇನು ಬರೀ ತಗೋತಾ ಇದ್ದೀರಿ, ಇನ್ನು ಮುಂದೆ ಬೇರೆಯವರಿಗೂ ದಾತ ಆಗಿ ಸುಖವನ್ನು ಕೊಡೋಂಥವ್ರಾಗ್ರಿ. यदि सैल्वेशन के आधार पर स्वयं की उन्नति या सेवा में अल्पकाल के लिए सफलता प्राप्त हो भी जाए तो भी आज महान होंगे, कल महानता के पैसे आत्मा बन जाएंगे. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಸ್ಯಾಲ್ವೇಷನ್ನ ಆಧಾರದ ಮೇಲೆ ಸ್ವಯಂ ಉನ್ನತಿ ಅಥವಾ ಸೇವೆಯಲ್ಲಿ ಅಲ್ಪ ಕಾಲದ ಸಫಲತೆ ಆಗ್ತಾ ಇದೆ ಅಂತಂದರೆ ಇವತ್ತು ನೀವು ಮಹಾನ್ ಇರ್ಬೋದು, ಆದರೆ ನಾಳೆ ಮಹಾನರಾಗಬೇಕನ್ನುವಂಥ ಹಸಿವಿನಿಂದ, ನಿರಡಿಕೆಯಿಂದನೇ ಆತ್ಮ ತನ್ನ ಪಾರ್ಟನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗ್ತದೆ ಅಂತಾರೆ ಬಾಬಾ. ಅರ್ಥಾತ್ ಅನೇಕರು ಎದರ ಆಧಾರದ ಮೇಲೆ ಅದಾರಂದ್ರೆ ಮನೆಯಲ್ಲಿ ತಮ್ಮದು ನಡೀತದೆ ಅನ್ನೋದ್ರ ಮೇಲೆ, ಮನೆಯಲ್ಲಿ ತಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅನ್ನೋದ್ರ ಮೇಲೆ, ಎಲ್ಲ ಪ್ರಾಪರ್ಟಿ ನನ್ನ ಹೆಸರ ಮೇಲದ ಅನ್ನೋ ಆಧಾರದ ಮೇಲೆ, ಅಥವಾ ನಾ ಇನ್ಚಾರ್ಜ್ ಇದ್ದೀನಿ, ನಾ ಸೀನಿಯರ್ ಇದ್ದೀನಿ, ಮೋಸ್ಟ್ ಇಂಥ ಪದವಿ ಮೇಲಿದ್ದೀನಿ ಅನ್ನುವ ಆಧಾರದ ಮೇಲೆ ಏನಾದರೂ ನೀವು ಸೇವಾ ಕ್ಷೇತ್ರದೊಳಗೆ ಜನ ಬರ್ತಾರೆ, ಸೇವಾ ಆಗ್ತಾ ಇದೆ, ಸೇವಾ ಕೇಂದ್ರಗಳಾಗ್ತಾ ಇದ್ದಾವ, BK ಪಾಠಶಾಲೆಗಳಾಗ್ತಾ ಇದ್ದಾವ, ಮನೆಯಲ್ಲೂ ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಎಲ್ಲ ಸುಖ, ಸಾಧನ, ಮನೆ, ಸಮೃದ್ಧಿ ಎಲ್ಲ ಆಗ್ತಾ ಇದೆ. ಬಟ್ ಬಾಬಾ ಹೇಳ್ತಾರೆ ಇವುಗಳ ಆಧಾರದ ಮೇಲೆ ಅಲ್ಪ ಕಾಲದ ಸಫಲತೆ ನೀವು ಪ್ರಾಪ್ತ ಮಾಡ್ಕೊಳ್ತೀರಲ್ಲ, ಆದರೆ ಮಹಾನರಾಗೋದಿಲ್ಲ. ಮಹಾನರಾಗಬೇಕನ್ನುವ ಹಸಿವಿನಿಂದನೇ ಪಾರ್ಟ್ ಎಂಡ್ ಆಗ್ತದೆ. ಸಂಪನ್ನತೆ, ಸಂಪೂರ್ಣತೆಯ ಅನುಭೂತಿ ಆಗೋದೇ ಇಲ್ಲ ಅಂತಾರೆ ಬಾಬಾ. ಯಾಕೆ ಅಂದರೆ ಎಲ್ಲ ಬಾಬಾ ಹೇಳ್ತಾರೆ ಅಲ್ಪ ಕಾಲದ ಆಧಾರ ಇಟ್ಕೊಂಡು, ಆದರೆ ಬಹಳಷ್ಟು ನನ್ನ ಹಿಂದೆ ನನ್ನ ಬ್ಯಾಲೆನ್ಸ್ ಇದೆ ಅಥವಾ ನನ್ನವರದಾರ ಅನ್ನುವಂತಹ ಒಂದು ಆಧಾರ ಮಾಡಿಕೊಂಡು ಒಂದು ವೇಳೆ ನೀವು ನಡೀತಾ ಇದ್ದೀರತ್ತಂದ್ರ ಬಾಬಾ ಹೇಳ್ತಾರೆ ಅದು ಅಲ್ಪ ಕಾಲದ ಸಫಲತೆ ಅದ. ಆ ಅಲ್ಪ ಕಾಲದ ಸಫಲತೆಯ ಹಿಂದೆ ಅಂದರೆ ಅಲ್ಪ ಕಾಲದ ಸಫಲತೆ ಅಂದರೆ ಇನ್ಚಾರ್ಜ್ ಆಗೋದು ಅಲ್ಪ ಕಾಲದ ಸಫಲತೆ, ಒಬ್ಬ ಲೌಕಿಕ ಜೀವನದಲ್ಲಿ ಪೋಸ್ಟ್ ಪೊಸಿಷನ್ ಸಿಗೋದು ಅಥವಾ ಮನೆಯ ಮಾಲೀಕ ಆಗೋದು ಅಥವಾ ಒಂದು ಸಂಸ್ಥೆಯ
ಅಥವಾ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಳ್ಳೋದು ಇವು ಅಲ್ಪಕಾಲದ ಪ್ರಾಪ್ತಿ, ಅಲ್ಪಕಾಲದ ಸಫಲತೆಗಳು. ಸೇವಾ ಕೇಂದ್ರ ನಿರ್ಮಾಣ ಮಾಡಲಿಕ್ಕೆ ನಿಮಿತ್ತ ಆಗೋದು, BK ಪಾಠಶಾಲೆಗಳನ್ನು ಮಾಡೋದು, ಅನೇಕ ಪ್ರೋಗ್ರಾಮ್ಗಳನ್ನು ಮಾಡೋದು, ಇವೆಲ್ಲ ಅಲ್ಪಕಾಲದ ಸಫಲತೆಗಳು, ಡ್ರಾಮಾದ ಒಳಗಿದ. ಇದು ಆತ್ಮನ ಸಫಲತೆ ಅಲ್ಲ. ಆತ್ಮನ ಸಫಲತೆ ಸದಾಕಾಲದ ಸಫಲತೆ. ಆತ್ಮನ ಸಫಲತೆ ಅರ್ಥಾತ್ ಈ ಡ್ರಾಮಾದಿಂದ ಪರೆಯಾಗಿರುವಂಥ ಜೀವನ್ಮುಕ್ತವಸ್ಥ, ಜೀವನದಲ್ಲಿ ಇರ್ತಾನೂ ಕೂಡ ಈ ಜೀವನದ ಈ ಡ್ರಾಮಾದ ಯಾವುದೇ ರೀತಿಯ ಪ್ರಭಾವ ನನ್ನ ಮನಸ್ಸಿನ ಮೇಲೆ ಆಗದೇ ಇರೋದು. ಅಂಥ ಸ್ಥಿತಿ ಏನಿದೆ ಅದು ಮಾತ್ರ ಮಹಾನ್ ಸ್ಥಿತಿ. ಆದರೆ ಅಲ್ಪಕಾಲದ ಆಧಾರ ತಗೊಂಡು ಪದವಿ, ಪೊಸಿಷನ್, ಬ್ಯಾಲೆನ್ಸ್ ಅಥವಾ ಸಿಕ್ಕಿರುವಂತಹ ಏನಾದರೂ ನನ್ನವ್ರು ಹೀಗಿದ್ದಾರಂತ ತಿಳ್ಕೊಂಡು, ಒಳ್ಳೆಯ ಸ್ಥಾನ ಸಿಕ್ಕಿದೆ ಅಂತ ತಿಳ್ಕೊಂಡು ಇದನ್ನೇ ಆಧಾರ ಮಾಡಿಕೊಂಡು ಒಂದು ವೇಳೆ ನೀವು ನಡೀತೀರಿ ಅಂತಂದ್ರೆ ಅಲ್ಪಕಾಲದ ಸಫಲತೆಯಿಂದ ಮುಖ್ಯ ಪುರುಷಾರ್ಥ ಮಾಡದೆ ಸದಾ ಕಾಲಕ್ಕಾಗಿ ಮಹಾನ್ರಾಗಬೇಕನ್ನುವಂತಹ ಹಸಿವು ಅಥವಾ ನೀರಡಿಕೆ ಒಳಗನೆ ಈ ಪಾರ್ಟ್ ಎಂಡ್ ಆಗ್ತದೆ ಅಂತಾರೆ ಬಾಬಾ. ಸ್ಲೋಗನ್: ಅನುಭೂತಿ ನ ಹೋನಾ ಯುದ್ಧ ಕಿ ಸ್ಟೇಜ್ ಹೈ, ಯೋಗಿ ಬನೋ ಯೋಧೆ ನಹಿ. ಅನುಭೂತಿಯಾಗದೇ ಇರುವುದು ಕೂಡ ಯುದ್ಧದ ಸ್ಥಿತಿಯಾಗಿದೆ. ಅದಕ್ಕೆ ಯೋಗಿಗಳಾಗ್ರಿ, ಯೋಧರಾಗಬೇಡಿ ಅಂತಾರೆ ಬಾಬಾ. ಅನುಭೂತಿ ಆಗದೇ ಇರೋದು ಅಂತಂದ್ರೆ ಯೋಗದಲ್ಲಿ ಕುತ್ಕೊಂಡಿದ್ದೀವಿ ಆಗ, ಅಥವಾ ಮುರಳಿಯಲ್ಲಿ ಕುತ್ಕೊಂಡಿದ್ದೀವಿ, ಅಥವಾ ಟೋಟಲ್ ಇಡೀ ದಿನದಲ್ಲಿ ಶಾಂತಿಯ ಒಂದು ಅನುಭವ ಆಗೋದಿಲ್ಲ. ಆತ್ಮ ಸತೋಗುಣಿ ಆಗಿದ್ರೂ ಕೂಡ ಸತೋ ಗುಣಗಳ ಅನುಭವನೇ ಆಗೋದಿಲ್ಲ. ಪ್ರೇಮದ ಅನುಭವ ಆಗಲ್ಲ, ಸತ್ಯ ಜ್ಞಾನದ ತಿಳುವಳಿಕೆ ಅನುಭೂತಿ ಆಗ್ತಾ ಇಲ್ಲ ಅಂತಂದರೆ ಶಕ್ತಿಗಳ ಅನುಭವ ಆಗೋದಿಲ್ಲ, ಸಮಾಧಾನದ ಅನುಭವ ಆಗೋದಿಲ್ಲ, ಆತ್ಮ ಅವಿನಾಶಿಯಾಗಿರುವ ಸದಾ ಸಂಪನ್ನಾಗಿರುವ ಅನುಭವ ಆಗೋದಿಲ್ಲ. ಅಂದ್ರೆ ಏನರ್ಥ? ನಾನಿನ್ನೂ ರೋಲ್ ಕಾನ್ಷಿಯಸ್ನಾಗಿದ್ದೀನಿ, ಅದಕ್ಕೆ ಯುದ್ಧ ಮಾಡ್ತಾ ಇದ್ದೀನಿ, ಆಗಬೇಕು ಆಗಬೇಕು ಆಗಬೇಕಂತ ಹೇಳಿ. ನಾನು ಅನುಭವ ಹೊಂದಬೇಕು, ಅನುಭೂತಿ ಮಾಡ್ಕೋಬೇಕಂತ ಯುದ್ಧ ನಡೀತಾ ಇದೆ. ಬಾಬಾ ಹೇಳ್ತಾರೆ ಆಗಬೇಕು ಇಲ್ಲ, ನಾನು ಇರೋದೇ ಸಂಪನ್ನ ಆತ್ಮ, ನಾನು ಇರೋದೇ ಶಾಂತ ಆತ್ಮ, ಪರಿಪೂರ್ಣ ಆತ್ಮ ಇದ್ದೀನಿ. ಈ ಒಂದು ಸತ್ಯ ಸ್ಮೃತಿಯಲ್ಲಿ ಇದ್ದುಕೊಂಡು ಪ್ಲಸ್ ಹಲ್ಚಲ್ ರೋಲ್ನಾಗಿದೆ, ಯುದ್ಧ ರೋಲ್ನಲ್ಲಿದೆ. ನಾ ರೋಲ್ ಅಲ್ಲ, ರೋಲಿಂದ ಪರೆಯಾಗಿರುವಂಥ ಸದಾ ಶಾಂತ್, ಸದಾ ಸಮೃದ್ಧ ಸತ್ಯ ಆತ್ಮ ನಾನಿದ್ದೀನಿ ಅನ್ನುವಂಥ ಸ್ಮೃತಿಯೇ ಯುದ್ಧದಿಂದ ಮುಕ್ತಿ ಮತ್ತು ಸದಾ ಯೋಗಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತ ಇಶಾರೆ, ಶರೀರಿ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸವನ್ನು ಹೆಚ್ಚಿಸ್ಕೊಡ್ರಿ. ಹೇಗೆ ಬ್ರಹ್ಮ ಬಾಬಾರವರು ಅವ್ಯಕ್ತಾಗಿ ವಿದೇಹಿ ಸ್ಥಿತಿಯ ಮೂಲಕ ಕರ್ಮಾತೀತ ಆದರು, ಅದೇ ರೀತಿ ಅವ್ಯಕ್ತ ಬ್ರಹ್ಮ ಬಾಬಾರ ವಿಶೇಷ ಪಾಲನೆಗೆ ಪಾತ್ರಿದೀರಿ ತಾವು. ಅದಕ್ಕಾಗಿ ಅವ್ಯಕ್ತ ಪಾಲನೆಯ ರೆಸ್ಪಾಂಡ್ ಹೇಗೆ ಮಾಡಬೇಕಾಗಿದೆ? ವಿದೇಹಿಯಾಗಿ. ಅಂದರೆ ಬ್ರಹ್ಮ ಬಾಬಾರವರಿಂದ ನಾವು ಏನೆಲ್ಲ ಪಾಲನೆ ಪಡೆದಿದ್ದೀವಿ, ಪ್ರೇಮ, ಅವರ ಒಂದು ವೈಬ್ರೇಷನ್, ಅವರ ಶಕ್ತಿ, ಅವರ ಒಂದು ಸ್ನೇಹ, ನಾವು ಏನೆಲ್ಲ ಪಡೆದೀವಿ ಅದು ಹೇಗೆ ರಿಟರ್ನ್ ಮಾಡೋದು, ಅದಕ್ಕೆ ರೆಸ್ಪಾಂಡ್ ಹೇಗೆ ಮಾಡೋದು? ವಿದೇಹಿ ಆಗೋದೇ ಬಾವಾಗ ರಿಟರ್ನ್ ಮಾಡೋದಾಗಿದೆ. ಸೇವಾ ಹಾಗೂ ಸ್ಥಿತಿಯ ಬ್ಯಾಲೆನ್ಸ್ ಇರಲಿ. ವಿದೇಹಿ ಆಗೋದು ಅಂದರೆ ದೇಹದಿಂದ ನ್ಯಾರ ಆಗೋದು. ಸ್ವಭಾವ, ಸಂಸ್ಕಾರ, कमजोरियां सब देह के साथ है और देह से न्यारा हो गया तो सबसे न्यारा हो गया. ಅಂಡರ್ಲೈನ್: ಆತ್ಮ ಮನ ಬುದ್ಧಿ ಸಂಸ್ಕಾರಗಳಿಂದ ಪರೆ ಇದೆ. ಭಲೆ ಮನ ಬುದ್ಧಿ ಸಂಸ್ಕಾರ ಆತ್ಮನೊಳಗಿದ್ರು ಆತ್ಮ ಇವು ಮೂರರಿಂದಲೂ ಪರೆ ಇದೆ. ಅದಕ್ಕೆ ಬಾಬಾ ಎಷ್ಟು ಕ್ಲಿಯರ್ ಹೇಳ್ತಾ ಇದ್ದಾರೆ ಇವತ್ತಿನ ಅವ್ಯಕ್ತ ಇಶಾರೆಯಲ್ಲಿ. ಸ್ವಭಾವ, ಸಂಸ್ಕಾರ, ಕಮಜೋರಿಗಳು ಇವೆಲ್ಲವೂ ದೇಹದ ಜೊತೆಗಿವೆ, देह के साथ है और देह से न्यारा हो गया तो सबसे न्यारा हो गया. ಅರೆ ನೀವು ದೇಹದಿಂದೇ ನ್ಯಾರ ಆಗಿಬಿಟ್ರೆ ಈ ಸಂಸ್ಕಾರ, ಈ ಸ್ವಭಾವ, ಕಮಜೋರಿಗಳು ಇವೆಲ್ಲವುಗಳಿಂದ ನ್ಯಾರ ಆಗಿಬಿಡ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ ಅದಕ್ಕಾಗಿ ಯಹ ಡ್ರಿಲ್ ಬಹುತ್ ಸಹಯೋಗ ದೇಗಿ, ಇಸ್ಮೆ ಕಂಟ್ರೋಲಿಂಗ್ ಪವರ್ ಚಾಹಿಯೆ, ಇದರಲ್ಲಿ ನಿಯಂತ್ರಣ ಶಕ್ತಿ ಬೇಕು. ಈ ಡ್ರಿಲ್ ಮಾಡಲಿಕ್ಕೆ ಯಾವ ಡ್ರಿಲ್? ದೇಹದಿಂದ ನ್ಯಾರ ವಿದೇಹಿ ಸ್ಥಿತಿ ಅಥವಾ ನ್ಯಾರ ಆಗಿ ಆತ್ಮಿಕ ಸ್ಥಿತಿ ಅಭ್ಯಾಸ ಮಾಡಲಿಕ್ಕೆ ಕಂಟ್ರೋಲಿಂಗ್ ಪವರ್ ಬೇಕು ಅಂತಾರೆ. ಏನು ಕಂಟ್ರೋಲಿಂಗ್ ಪವರ್ ಅಂದರೆ ನಾನು ಆತ್ಮ ಇದ್ದೀನಿ, ಸಂಪನ್ನಿದ್ದೀನಿ, ಸಂಪನ್ನಾಗಬೇಕು, ಮಹಾನ್ ಆಗಬೇಕು,
ಶ್ರೇಷ್ಠ ಆಗಬೇಕು ಇಲ್ಲ, ವಿದೇಹಿ ಆಗಬೇಕು ಇಲ್ಲ, ನಾ ಆತ್ಮ ಇರುವುದೇ ವಿದೇಹಿ ಇದ್ದೀನಿ, ಆಗುವುದೇನೂ ಇಲ್ಲ. ಹಾ, ನಾ ಆತ್ಮ ವಿದೇಹಿ ಇದ್ದೀನಿ, ಆದರೆ ಬಾಬಾ ಹೇಳ್ತಾರ ನಾ ವಿದೇಹಿ ಇದ್ದೀನಿ ಖರೆ, ಆದ್ರೆ ದೇಹದಿಂದ ನ್ಯಾರ ಆಗ್ಬೇಕಲ್ಲ. ಇದು ದೇಹದಲ್ಲಿ ಏನಿದೆ, ಅನೇಕ ರೀತಿಯ ಸಂಸ್ಕಾರ, ಕಲಿಯುಗದ ಸಂಸ್ಕಾರಗಳು, ಕಲಿಯುಗದ ಸ್ವಭಾವ, ಕಲಿಯುಗದ ಕಮ್ಜೋರಿಗಳು ಇವೆ. ಎಲ್ಲಿವೆ? ದೇಹದೊಳಗಿವೆ, ರೋಲ್ನ ಒಳಗಿದಾವೆ. ನಾನು ರೋಲ್ನಿಂದ ಪರೆ ಇದ್ದೀನಿ ಅಂದಮೇಲೆ ಬಾಬಾ ಹೇಳ್ತಾರೆ ಸದಾ ನೆನಪಿರ್ಲಿ, ನಾನು ಸದಾ ಸಂಪೂರ್ಣ ಪರಿಪೂರ್ಣ ಸತ್ಯ ಆತ್ಮ, ಅವಿನಾಶಿ ಆತ್ಮ, ಈ ರೋಲ್ನಿಂದ ಪರೆ ಇದ್ದೀನಿ. ಉಳಿದಿದ್ದ ಏನೆಲ್ಲ ಕಮ್ಜೋರಿ ರೋಲ್ನಲ್ಲಿವೆ, ಸಂಸ್ಕಾರ ಸ್ವಭಾವ ರೋಲ್ನಲ್ಲಿವೆ, ರೋಲಲ್ಲಿರೋದು ಡ್ರಾಮಾ ಇವೆ. ಡ್ರಾಮಾ ಅನುಸಾರ ಸಿಕ್ಕಿರುವಂತಹ ಈ ರೋಲನ್ನು ನಾನು ಬಾಬಾಗ ಅರ್ಪಣೆ ಮಾಡ್ತೀನಿ. ಬಾಕಿ ನಾನು ಬಾಪ್ ಸಮಾನ ಸ್ಥಿತಿಯ ಅನುಭವಿ ಇದ್ದೀನಿ. ಇದೇ ವಿದೇಹಿ ಸ್ಥಿತಿ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನ ಹೆಚ್ಚಿಸಿಕೊಳ್ರಿ. ಓಂ ಶಾಂತಿ.